Hi friends, welcome back to our channel. Hi Purple, good morning Ria. ಅಯ್ಯಬ್ಬ ಭಾರಿ ಕಷ್ಟದಲ್ಲಿ ಗುಡ್ ಮಾರ್ನಿಂಗ್ ಅಂತ ಆಗ್ತಾ ಉಂಟು. ಟೈಮ್ 4:45 ಆದದ್ದು. ಅದಕ್ಕೆ ಬೆಳಿಗ್ಗೆ ಬೇಗ ಇದ್ದದ್ರಿಂದ ವಿಯ ಮೂಡಲ್ಲಿಲ್ಲ ಅಲ್ವಾ ವಿಯ? ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ ಅಂತ ಗೊತ್ತಿಲ್ಲ. ನಾವು ಹೋಗ್ತೇವೆ, ನಮ್ಮ ಜೊತೆ ಅವ್ರು ಕೂಡ ಬರೋದು. ಸೊ ನಾವು ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೇವೆ. ಅಂದರೆ ಡ್ರೈವ್ ಅಂತಲ್ಲ, ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತ ಹೇಳಿ ಅಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಸೊ ಇವಾಗ ನಾನು ರೆಡಿ, ವಿಯ ರೆಡಿ, ರಾಜ್ ಕೂಡ ರೆಡಿ. 5 o'clock ಗಾಡಿ ಬರ್ತಿದ್ದೆ, ಒಬ್ಬರು ಫ್ರೆಂಡ್ ಬರ್ತಾರೆ. ಆಮೇಲೆ ಅಕ್ಕ ಮತ್ತು ಮಕ್ಕಳನ್ನು ಪಿಕ್ ಮಾಡಿ ಮೂಡ್ಬಿದ್ರಿಯಿಂದ ಆಮೇಲೆ ಹೋಗೋದು ನಾವು. ಓಕೆ, ಈಗ ನಾವು ಹೋಗೋಣ. ಸಂಪತ್ ರಾಜ್ ಈಸ್ ರೆಡಿ, ವಿಯಾ ಈಸ್ ರೆಡಿ. ನನ್ನ ಗಂಡ ಕ್ರಿಕೆಟಿಗೆ ಹೋಗೋದೆ ತುಂಬ ದಿನ ಆಯಿತು. ಅದಕ್ಕೆ ನಿನ್ನೆ ಫಸ್ಟ್ ಹೋದದ್ದು, ಮಳೆಗಾಲ ಬಿಟ್ಟ ನಂತರ. ಮಳೆಗಾಲವೇ, ಆದರೆ ಈಗ ಮಳೆ ಇಲ್ಲಲ್ಲ, ಬಿಸಿಲು. ಆದರೆ ಈಗ ಮಳೆ ಇಲ್ಲಲ್ಲ, ಅದಕ್ಕೆ ನಿನ್ನೆಯಿಂದ ಸ್ಟಾರ್ಟ್. ಇದು ನಿನ್ನೆ ಹೋದದ್ದಲ್ಲ, ಈ ಬೌಲಿಂಗ್ ಹಾಕಿ ಹಾಕಿ ಕೈ ನೋವಾಗ್ತಾ ಉಂಟಂತೆ. ನಾವು ನಮ್ಮ ಗಾಡಿಗೆ ಕಾಯ್ತಾ ಇದ್ದೇವೆ. ಗುಡ್ ಮಾರ್ನಿಂಗ್. ಹೇಗೆ ಆಯ್ತಲ್ಲ ರೆಡಿ ನಿಮ್ದು? ಹೋಗುದಾ, ಹೊರಟದಾ? ಜೈ ಜೈ ಜೈ. ನಿದ್ದೆ ಆಯ್ತಾ? ಕಳಿದ್ದು ಹಿಂದ್ಗಡೆ ಶುರು ಆಯ್ತಾ ಅಲ್ಲಿ ಕೂತ್ಕೊಂಡು ಏನೋ ಒಂದು ಮಾಡ್ತಿದ್ದಾರೆ. ಒಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ ಬಂದ್ವಿ. ವಾವ್, ಎಷ್ಟು ಸ್ಪೇಸ್ ಉಂಟು, ಸ್ಪೇಸ್ ತುಂಬ ದೊಡ್ಡ ಉಂಟು. ಭಾರಿ ಒಳ್ಳೆ ಹೋಟೆಲ್ ಮಾತ್ರ. ನಮ್ಮದು ಕಾರ್ಕಳ, ಮೂಡುಬಿದಿರೆ ಕಾರ್ಕಳ ಬೈಪಾಸ್ ಅಂತ ಹೇಳೋದು ಸಾಗರ್ ಹೋಟೆಲು. ತುಂಬ ಚೆನ್ನಾಗಿದೆ. ಫುಡ್ ಹೇಗಿದೆ ಅಂತ ನೋಡುವ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಕ್ಲೀನ್ ಆಗಿದೆ. ನನಗೆ ಮತ್ತು ಪ್ರಾಚಿಗೆ ಇಡ್ಲಿ, ಬಿರಿಯಾನಿಗೆ ತುಪ್ಪ ರೋಸ್ಟು, ರಾಜಿಗೆ ಬನ್ಸ್, ಆಮೇಲೆ ಅಕ್ಕನಿಗೆ ಇಡ್ಲಿ, ಆಮೇಲೆ ಅಕ್ಕ ಇನ್ನೊಂದು ಫ್ರೆಂಡ್ ಇದ್ದಾರೆ, ಅವರನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಆಫೀಸಿಗೆ ಸುಳ್ಳು ಹೇಳಿ ಬಂದದಂತೆ, ಅದಕ್ಕೆ ತೋರಿಸ್ತಿದ್ದೆ ಕಷ್ಟ ಆಗ್ತದೆ. ಅದಕ್ಕೆ ಅವರು ಒಂದು ವಿಡಿಯೋದಲ್ಲಿ ಆಫ್, ಮತ್ತು ಅವರ ಕೆಲಸ ಹೋದರೆ ಕಷ್ಟ ಆಗ್ತದಲ್ಲ. ಒಂದು ಶೀರಾ ಪ್ಲೇಟಲ್ಲಿ ಬಂತು, ಟೇಸ್ಟ್ ಮಾಡಿಪ್ಪ ಹೇಗುಂಟು ತೋರಿ ಹೇಳಿ. ಈಗ ಅದನ್ನು ಗ್ರೇಪ್ಸ್ ಎಲ್ಲ ತೆಗೆದು ತಿನ್ನೋದು. ಬಿಸಿ ಉಂಟಾ? ಬಿಸಿ ಉಂಟು. ಹಾಂ, ದಟ್ ಈಸ್ ಪೈನಾಪಲ್ ಶೀರಾ. ಯಮ್ಮಿ. ಅಪ್ಪನ ನೋಡು, ಡ್ಯಾಡಿ ಏನು ಹೇಳ್ತಾರೆ ನೋಡು. ನೈಸ್. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಇಡ್ಲಿ ಹೇಗೆ ಉಂಟು ನೋಡುವ. ಇಡ್ಲಿ ಸಾಫ್ಟ್ ಆಗಿದೆ. ಯಮ್ಮಿ, ವೆರಿ ಟೇಸ್ಟಿ. ಚಟ್ನಿ ಜೊತೆ ತಿನ್ನುವ. ಚಟ್ನಿ ದೋಸೆ, ಚಟ್ನಿಗಿಂತ ಸಾಂಬಾರ್ ಜೊತೆ ಚಂದ ಆಗ್ತದೆ. ಹೇಗುಂಟು ಡ್ಯಾಡಿ? ನೀರಲ್ಲಿ ಕಾಯಿಸಿದ್ದಲ್ಲ, ಶೀರಾ ಮತ್ತು ಬನ್ಸ್ ಜೊತೆಗೆ ತಿನ್ನುದಾ? ಎಂತ ಕಾಂಬಿನೇಷನ್ ಅದು. ಆಯ್ತು 4:45 ಅಂಡ್ ಫುಡ್ ವಾಸ್ ಸೂಪರ್. ಓಷನ್ ಪರ್ಲ್ ಇದ್ದದು, ಆಕ್ಚುಲಿ ಸಾಗರ್ ಇರೋದು ಓಷನ್ ಪರ್ಲ್, ಸಾಗರ್ ರತ್ನ ಓಷನ್ ಪರ್ಲ್ ಇದು. ಓಷನ್ ಪರ್ಲ್ ಅಂದ್ರೆ ಆಬ್ವಿಯಸ್ಲಿ ಟೇಸ್ಟ್ ಇರಲೇಬೇಕಲ್ಲ. ಆಗುಂಬೆ ಘಾಟಿಯಲ್ಲಿ ಹೋಗ್ತಾ ಇದ್ದೇವೆ. ಇಬ್ಬರು ಕೂಡ ಚಂದ ಮಲಗಿದ್ದಾರೆ. ಈ ಒಂದು ಕಲ್ಲಿದ್ದು ರಾಶಿ ನೋಡುವಾಗ ನಿಮ್ಗೆ ಗೊತ್ತಾಗ್ಬಹುದು ನಾವು ಯಾವ ಪ್ಲೇಸ್ ಅಲ್ಲಿ ಇದ್ದೇವೆ ಅಂತ. ಎಸ್, ಇಟ್ಸ್ ಚಿತ್ರದುರ್ಗ. ಕಲ್ಲಿನ ಕೋಟೆ ಹೇಳುದು ಸುಳ್ಳಲ್ಲ.
ಇಲ್ಲಿ ಬರೀ ಕಲ್ಲೇ ಇರೋದು, ಕಲ್ಲು ಕಲ್ಲು ಕಲ್ಲು. ಕಲ್ಲಲ್ಲಿ ಏನ್ ಎಷ್ಟು ದೊಡ್ಡ ದೊಡ್ಡ ಸೈಜ್ ಇದು ಕಲ್ಲು. ಕುಲು ಎಂಜಿನ ಜೋಕಾಲಿಯ ರೇಣುಕಾ ವೆಜ್ ರೆಸ್ಟೋರೆಂಟ್ಗೆ ಬಂದ್ವಿ. ಆದ್ರೆ ಇಲ್ಲೊಂದು ರಶ್ ಅಂದ್ರೆ ಓ ಮೈ ಗಾಡ್. ಸೊ ನಮಗೆ 4 ಜನರಿಗೆ ಮಾತ್ರ ಸೀಟ್ ಸಿಕ್ಕಿತ್ತು. ಅವರು ಹೊರಗಡೆ ಊಟ ಮಾಡ್ತಾ ಇದ್ದಾರೆ. ಒಂದು ಹೋಟೆಲಿಗೆ ಹೋದ್ವಿ. ಈ ಹೋಟೆಲಲ್ಲಿ ಯಾಕಾದ್ರೂ ಹೋದ್ವಿ ಅಂತ ಅನಿಸ್ತು. ಫುಡ್ ಒಳ್ಳೇದಿತ್ತು. ವೇಟರ್ ಕಡಿಮೆ, ವೇಟರ್ ಇರ್ಲಿಲ್ಲ ಅಲ್ಲಿ. ಜನ ಜಾಸ್ತಿ ಇದ್ರು. ಎಷ್ಟು ಹೊತ್ತು ಕಾದು 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 ಫೈನಲಿ ಒಂದು ಹೇಗ ಬಂತು ಊಟ. ಬಟ್ ಫುಡ್ ಒಳ್ಳೇದಿದೆ, ಆದ್ರೆ ಫುಲ್ ಕ್ರೌಡ್. ಸೊ ಇವಾಗ ಲೆಟ್ಸ್ ಗೋ. ಇವಾಗ ಊಟ ಮಾಡಿದ್ದು ಸಾಕಾಗ್ಲಿ ಅಂತ ನನ್ನ ಅಕ್ಕನಿಗೆ ಮ್ಯಾಂಗೋ ಬೇಕಿತ್ತಂತೆ, ಅದಕ್ಕೆ ಮ್ಯಾಂಗೋ ತಗೊಳ್ಳಿ ಹೋದದ್ದು. ಪರ್ kg 50 rupees. ಫೈನಲಿ ನಾವು ಈ ಪ್ಲೇಸಿಗೆ ರೀಚ್ ಆದ್ವಿ. ಆದರೆ ಇಲ್ಲಿ ಫುಲ್ ಬ್ಲಾಕ್ ಉಂಟು. ಅದಕ್ಕೆ ಇಲ್ಲಿ ನಿಲ್ಲಿಸಿ ಅವರಿಬ್ಬರು ಇಳಿದು ಹೋಗಿ ಎಲ್ಲಿ ನಮ್ದು ಸ್ಟೇ ಅಂತ ನೋಡ್ಲಿಕ್ಕೆ ಹೋದ್ರು. ಯಾಕೆಂದ್ರೆ ಅಲ್ಲಿ ಹೋದ ನಂತರ ಮತ್ತೆ ವೆಹಿಕಲ್ ಸ್ಟಾಪ್ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಹೋದ್ರು. ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಹೋಟೆಲ್ ಉಡುಪಿ ಕಾಮಧೇನು. ಇಲ್ಲಿ ಆ ಕಡೆ ಬೇರೆ ಉಂಟು ಬೇಕಂತಿದ್ರೆ. ಇಲ್ಲಿ ಪಾರ್ಕಿಂಗ್ ಇಲ್ಲ, ಸೊ ವಾಪಸ್ ಪಾರ್ಕ್ ಮಾಡ್ಲಿಕ್ಕೆ ಹೋದ್ರು. ಇಲ್ಲ, ಇಲ್ಲೇ ಬದಿಯಲ್ಲಿ ನಿಲ್ಲಿಸ್ಬೋದಂತೆ. ಸೊ ರೂಮಿಗೆ ಹೋಗುವ. ಈಗ ಒಳಗೆ ಹೋಗಿ ಆಗಿದೆ, ನನ್ನ ಲಗೇಜ್ ಇದ್ದದ್ರಿಂದ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಇಲ್ಲೊಂದು ಬೆಡ್ ಇದೆ, ಅಲ್ಲಿ ಡಬಲ್ ಬೆಡ್ ಇದೆ, TV ಇದೆ, ಎಕ್ಸ್ಟ್ರಾ ಬೆಡ್ ಬೋರ್ಡ್ ಬೇಕಾದರೆ ಕೊಟ್ಟಿದ್ದಾರೆ. ಕಾರ್ ದಿಸ್ ಇಸ್ ಬಾತ್ರೂಮ್. ಸೊ ಬೇರೊಂದು ಕೊಟ್ಟಿದ್ರು, ಅದು ನಮಗೆ ಸಣ್ಣದಾಗ್ತದೆ ಅಂತ ಹೇಳಿ ನಾವೀಗ ಸ್ವಲ್ಪ ದೊಡ್ಡದು ತಗೊಂಡ್ವಿ. 3500 ಅಲ್ಲ, 1500. ನಾವೆಲ್ಲ ಫ್ರೆಶ್ ಅಪ್ ಆಗಿ ರೂಮಲ್ಲಿ ಕೂತಿದ್ದೇವೆ. ಟೆಂಪಲ್ ಇರೋದು ಇಲ್ಲೇ ಒಂದು ಸ್ವಲ್ಪ ವಾಕಿಂಗ್ ಡಿಸ್ಟೆನ್ಸಲ್ಲಿ. ಸೊ ಅಲ್ಲಿಗೆ ಹೋಗಲಿಕ್ಕೆ ಪ್ರಾಚಿ ರೆಡಿ, ವಿ ಆರ್ ರೆಡಿ, ಐ ಆಮ್ ರೆಡಿ, ಅಕ್ಕ ರೆಡಿ. ಸೊ ರಾಜ್ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ. ಸೊ ಇವತ್ತು ಏಕಾದಶಿ ಆದ ಕಾರಣ ನಮಗೆ ಅಲ್ಲಿ ಪೂಜೆ ಅದೇನಿಲ್ಲ. ಅದಕ್ಕೋಸ್ಕರ ಅವರು ಹೇಳಿದರು ಹೋಟೆಲ್ ಅವರು, ಇವತ್ತು ಹೋಗಿ ಚೆನ್ನಾಗಿ ದರ್ಶನ ಮಾಡಿ ಬನ್ನಿ, ಅಷ್ಟು ಕ್ರೌಡ್ ಇರಲ್ಲ ಅಂತ. ಅದಕ್ಕೋಸ್ಕರ ಒಂದು ಚೆನ್ನಾಗಿ ಅವರನ್ನು ನೋಡಿ ಬರುವ, ದರ್ಶನ ಮಾಡಿ ಬರುವ ಅಂತೇಳಿ ಈಗ ಹೊರಡ್ತಾ ಇದ್ದೇವೆ. ಎಲ್ಲಿಗೆ ಅಂತ ಹೇಳಿ ಈಗ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗ್ತದೆ. ನಮ್ಮನ್ನೀಗ ಓನರ್ ಅವರು ಕರ್ಕೊಂಡು ಹೋಗ್ತಾರಂತೆ. ಇಲ್ಲೇ ನಮಗೀಗ ಒಂದು ಊರಿನವ್ರು ಸಿಕ್ಕಿದ್ರು. ನಾವು ಇಷ್ಟು ದೂರ ಬಂದು ಊರಿನವ್ರು ಸಿಕ್ಕಿದಾಗ ಒಂದು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ. ಬದಿಗೋಗಿ. ಓ ಇವತ್ತು ಏಕಾದಶಿ ಆದ್ರೂ ಕೂಡ ಕ್ರೌಡ್ ಇದೆ. ನೈಸ್, ಥ್ಯಾಂಕ್ ಯು. ತುಪ್ಪ ನಿಕ್ಕಲ ಫುಡ್. ಅಯ್ಯಪ್ಪ ಬಣ್ಣ ನಾ ಮಾಡಿ. ಸೊ ನಾವು ಬಂದಿರೋದು ಮಂತ್ರಾಲಯ ರಾಘವೇಂದ್ರ ಮಠಕ್ಕೆ. ಈ ಕಡೆಯಿಂದ ಇದು ಕ್ರೌಡ್ ನೋಡಿ, ಎಷ್ಟು ಜನ ಇದ್ರು. ಏಕಾದಶಿ ಆದ್ರೂ ಕೂಡ ತುಂಬಾ ಕ್ರೌಡ್ ಇದೆ. ರಾಯರು ಡಿಸ್ಪ್ಲೇ ಮಾಡಬೇಕು. ನಾವೀಗ ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೇವೆ. ಒಳಗಡೆ ಫೋಟೋ ವಿಡಿಯೋ ತೆಗೆಯುವಾಗಿಲ್ಲ. ದೇವರ ಶ್ರೀರಾಮ ರಾಯರ್ನುಂಡು ತೀರ್ಥರ ಪಾದ ಉಂಡು. ಶ್ರೀಕೃಷ್ಣ ಒಂದು ಮಾಡಮ್
ಫುಲ್ ದೇವರ ನೆಂಚ ಉಂಡೊಂದು ಅಲ್ಲ ಮೂಲುಡುದಿಲ್ಲ ಒಂದು ರಾಯರ್ನ ಸೂಪರ್ ಪಡ್ತಿಲ್ಲ ಒಂದು ರಾಯರ್ನ ರಾಘವೇಂದ್ರ ಸ್ವಾಮಿನ ಸಿ ಫುಲ್ ಉಂಡದ ಆದ ಉಂಡು ಪೂರ ಉಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಒಂದು ಪೂರ ಉಂಟು. ಇದು ಸೇವಾ ಕೌಂಟರ್. ನಾಳೆ ಬೆಳಿಗ್ಗೆ ಬಂದು ಮಾಡೋದಕ್ಕಿಂತ ಈಗಲೇ ಮಾಡಿ ಹೋಗುವ ಅಂತೇಳಿ ನಾವು ಸೇವೆ ಮಾಡಲಿಕ್ಕೆ ಬಂದ್ವಿ ಇಲ್ಲಿಗೆ. ನಾಳೆ ಬೆಳಿಗ್ಗೆ ಬೇಗ ಬರಲಿಕ್ಕೆ ಇರ್ತದೆ, ಆಮೇಲೆ ಲೈನ್ ನಿಲ್ಲೋದು ಕಷ್ಟ ಆಗ್ತದೆ ಅಂತೇಳಿ ಈಗಲೇ ಮಾಡಿ ಹೋಗ್ತಾ ಇದ್ದೇವೆ. ಈಗ ನಾವು ಒಂದು ಮೂರ್ತಿ ತಗೊಳ್ಳಿಕ್ಕೆ ಹೋಗುವ. ಶಾಪಿಂಗ್ ಮಾಡಲಿಕ್ಕೆ ಬೇಕಾದಷ್ಟು ಅಂಗಡಿಗಳಿವೆ, ಒಳಗೆ ಕೂಡ ಇದೆ ಹೊರಗೆ ಕೂಡ ಇದೆ. ಮೋನೆ ಮಾತ್ರ ಗೊತ್ತಾಗ್ಬಿಚ್ಚು ಈಗ ಊಟ ಮಾಡಲಿಕ್ಕೆ ಬಂದ್ವಿ. ಎಲ್ಲ ಕಡೆ ಕ್ರೌಡ್ ರಶ್. ಹೇಗಾಯ್ತು ರಾಯರ ದರ್ಶನ? ಯಾರು ಕೂಡ ಮಾತಾಡೋದಿಲ್ಲ. ಅವಳು ದೇವರನ್ನು ನೋಡಿ ಫುಲ್ಲು ಮಗ್ನನಾಗಿದ್ದಾಳೆ. ಅವಳಿಗೆ ಏನು ಕೂಡ ಗೊತ್ತಾಗ್ತಿಲ್ಲ. ಈಗ ಇದೇ ಗೊತ್ತಾಗುದು. ಸೂಪರ್, ಖುಷಿ ಆಯ್ತಲ್ಲ. ಈಗ ಬೇಗ, ಈಗ ಎಷ್ಟಾಯ್ತು ಟೈಮ್? 9:30 ಏನಾಯ್ತು. ಈಗ ಬೇಗ ಮಲಗುವ, ನಾಳೆ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟು. ಫಸ್ಟ್ ಬೆಳಿಗ್ಗೆ ಬೇಗದು ಬೆಳಿಗ್ಗೆದು ಪೂಜೆ ಸಿಗ್ತದೆ, ಬೆಳಿಗ್ಗೆ ಬೇಗ ದರ್ಶನ ಉಂಟು. ಸೊ ಇವತ್ತು ಎಂಜಾಯ್ ಮಾಡಿದ್ರಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ಆಯ್ತು ಇವತ್ತು ದರ್ಶನ. ನಾಳೆದು ಗೊತ್ತಿಲ್ಲ ನಮಗೆ, ನಾಳೆ ಸ್ವಲ್ಪ ಹತ್ತಿರದಿಂದ ಹೋಗ್ಲಿಕ್ಕೆ ಸಿಗ್ತದಂತೆ. ಬಟ್ ಖುಷಿ ಆಯಿತು. ನಿಮಗೆಲ್ಲ ಖುಷಿ ಆಯ್ತಲ್ಲ? ಹ್ಯಾಪಿ ಹ್ಯಾಪಿ ಮಾತ್ರ ಮೇನ್ ಏನಂದ್ರೆ ಇಲ್ಲಿ ಊಟ ಮಾಡಲಿಕ್ಕೆ ಹುಡುಕಿ 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 ಸಾಕಾಗಿ ಹೋಗ್ತದೆ. ಊಟದ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಮಂತ್ರಾಲಯಕ್ಕೆ ಏಕಾದಶಿ ಟೈಮಲ್ಲಿ ಬರ್ಬೇಕು. ಏಕಾದಶಿ ಟೈಮಲ್ಲಿ ಬರ್ಬೇಕು. ನಮಗೆ ಊಟದ ವ್ಯಾಲ್ಯೂ ಗೊತ್ತಾಗೋದು ಆ ದಿವಸವೇ. ಎಲ್ಲ ಕಡೆ ಹುಡುಗಿ ಹುಡುಗಿ ಕಾದು ಕಾದು ಬೇಗ ಎಷ್ಟೊತ್ತಿಗೆ ಹೇಳ್ತಾರೆ ಅಂತ ಕಾಯ್ತಾ ಇದ್ವಿ ನಾವು ಅಲ್ಲಿ ನಿಂತ್ಕೊಂಡು. ಅಷ್ಟು ಹಸಿವಾಗಿತ್ತು. ಸೊ ನಾಳೆ ಮತ್ತೆ ಬ್ಲಾಗಲ್ಲಿ ಸಿಗೋಣ. ನಾಳೆದ್ದು ಮತ್ತೆ ಒಳಗಡೆ ಹೋಗಿ ಮಾಡಲಿಕ್ಕೆ ಬಿಡುವುದಿಲ್ಲ, ಅಲ್ಲಿ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ಮೇಲ್ಗಡೆ ಬರೆದಿದ್ದಾರೆ ಮೊಬೈಲ್ ತಗೊಳ್ತೇವೆ ಅಂತ ಹೇಳಿ. ಅದಕ್ಕೆ ಒಳಗಡೆ ಮಾಡ್ಲಿಕ್ಕೆ ಆಗಿದೆ. ನಿಮಗೆ ರಾಯರನ್ನು ನೋಡಬೇಕಾದ್ರೆ ನೀವೇ ಇಲ್ಲಿ ಬಂದು ದರ್ಶನ ಮಾಡಬೇಕು. ಸೊ ನಾಳೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯಾ. ಗುಡ್ ನೈಟ್.